ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಘಟಕದ ವತಿಯಿಂದ ಕರವೇ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ.ಎ. ನಾರಾಯಣಗೌಡರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಶ್ರೀ ವೆಂಕಟೇಶ್ ನಾಯಕ್ ಬೈರ್ಮಡ್ಡಿ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸುರಪುರಿಯವರ ನೇತೃತ್ವದಲ್ಲಿ ಪಿಎಂ ಶ್ರೀ ಸರ್ಕಾರಿ ಕನ್ಯಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರದ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ನು ಮತ್ತು ಇತರೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರವೇ ಸುರಪುರ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಬೈರ್ಮಡ್ಡಿ, ಕರವೇ ತಾಲೂಕು ಪದಾಧಿಕಾರಿಗಳಾದ ಹನುಮಂತ ದೇವಿಕೇರಿ, ಲಕ್ಷ್ಮಣ ಬೋವಿಗಲ್ಲಿ, ಸಾಬಣ್ಣ ಬೆಂಕಿದೊರೆ, ಆನಂದ್ ಮಾಚಗುಂಡಾಳ್, ಮಲ್ಲು ಬೇವಿನಾಳ್, ನಗರ ಘಟಕದ ನಿಂಗಣ್ಣ ಮಾಲಗತ್ತಿ, ಲಾರಿ ಘಟಕದ ಅವಿನಾಶ್ ಹಸನಾಪುರ್, ಯುವ ಘಟಕದ ವಿಜಯ್ ಕುಮಾರ್ ನರಸಿಂಗಪೇಟೆ, ವಿವಿಧ ಘಟಕದ ಪದಾಧಿಕಾರಿಗಳಾದ ಬಲ್ಭೀಮ್ ಬೈರ್ಮಡ್ಡಿ, ಮಹಾರಾಜ್ ಬೈರ್ಮಡ್ಡಿ, ಇಸ್ಮಾಯಿಲ್, ಹಬೀಬ್, ಷಣ್ಮುಖ್, ನಾಗರಾಜ್ ಪೂಜಾರಿ, ನಿಂಗಪ್ಪ ಜಗಳಿ ಮತ್ತು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ದೇವಮ್ಮ ನಾಯಕ್, ಪದಾಧಿಕಾರಿಗಳಾದ ನಾಗರತ್ನ, ಯಲ್ಲಮ್ಮ, ನಾಗಮ್ಮ, ಮರ್ಯಮ್ಮ, ಮಲ್ಲಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಾಲಾ ಮುಖ್ಯ ಗುರುಗಳಾದ ರೇವಣಸಿದ್ದಪ್ಪ, ಸಹ ಶಿಕ್ಷಕರಾದ ಹುಲಗಪ್ಪ, ಬಸವರಾಜ್, ಹೊನ್ನಪ್ಪ ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮ ಆಯೋಜಿಸಿ ನಿರೂಪಿಸಿ ವಂದಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರು ಗೋನಾಳ್, ಸುರಪುರ್. ಹಾಗೆ ಪ್ರತಿ ವರ್ಷ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸ್ತಾ ಬಂದಿವೆ. ಅದೇ ರೀತಿ ಈ ವರ್ಷವೂ ಕೂಡ ನಾವು ಮಕ್ಕಳಿಗೆ, ಬಡ ಮಕ್ಕಳಿಗೆ ಅನುಕೂಲವಾಗಲಿ ಎಂದು ನಾವು ಉಚಿತ ನೋಟ್ಬುಕ್, ಪೆನ್ ವಿತರಣಕ್ಕೆ, ಅಂಕ್ಲಿಪ್ ಆಗಲಿ, ಇನ್ನಿತರ ಒಂದು ವ್ಯಾಸಂಗಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ವಿತರಣೆ ಕೆಲಸ ಮಾಡಿದ್ವಿ. ಇವತ್ತು ನಾವು ಈ ಶಾಲೆಯನ್ನೇ ಯಾಕೆ ಕನ್ನಡ ಶಾಲೆಗಳು ಇವತ್ತು ಕನ್ನಡ ಶಾಲೆಯಲ್ಲೇ ಮಕ್ಕಳು ಓದಲಿ ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಾವು ನಾರಾಯಣಗೌಡರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಹಾಗೆಯೇ ನಾವು ಪ್ರತಿ ವರ್ಷ ಕೂಡ ವಿಶಿಷ್ಟ ಅಂದರೆ ಸಸಿ ನೆಡುವುದಾಗಲಿ, ಇಲ್ಲವಾ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸೋದಾಗಲಿ, ಮತ್ತು ನೇತ್ರದಾನ ಆಗಲಿ, ರಕ್ತದಾನ ಶಿಬಿರ ಆಗಲಿ, ಮತ್ತು ಇನ್ನಿತರ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಇಲ್ಲಿ ನೋಟ್ಬುಕ್ಕನ್ನು ನೀಡುವ ಮೂಲಕ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ಇಲ್ಲಿ ಎಲ್ಲ ಸಿಬ್ಬಂದಿವರೆಗೂ ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಚಕ್ರವರ್ತಿ ಟಿ.ಎನ್. ನಾರಾಯಣಗೌಡರಿಗೆ.